ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತು ಒಂದು ಸ್ಪೆಷಲ್ ಜಾಗನ ಅಂತಲೇ ಹೇಳ್ಬೋದು. ಒಂದು 55 ವರ್ಷ ಹಳೇದು ಚಿಕ್ಕದು ಒಂದು ಪುಟ್ಟದಾಗಿ ಒಂದು ಹೋಟೆಲ್ ಬಂದಿದ್ದೀವಿ. ಸತ್ಯ ಯಾವುದಿದು? ಚಿಕ್ಕಬಳ್ಳಾಪುರದಲ್ಲಿರುವಂಥ ಒಂದು ಹೆಸರಿಲ್ದಿರುವಂಥ ಹೋಟ್ಲು ಭಾನುವಾರ ಮಾತ್ರ ಓಪನ್ ಆಗುತ್ತೆ. ಅದು ಒಂದೇ ಡಿಶ್ಶು ಸಿಗೋದು ಮೇನ್ ಕೋರ್ಸಲ್ಲಿ ಪಲಾವು ಜೊತೆಗೆ ವಡೆ, ಮೊಸರು ಬಜ್ಜಿ, ಚಟ್ನಿ ಅಷ್ಟೇ. ಸೊ ಒಂದು 3 ಅವರ್ ಆಟ ಅಷ್ಟೇನೆ ಇಲ್ಲಿ. ಸೊ ಜಲ್ದಿ ಬಂದು ಸಿಗುತ್ತೆ. ಟೈಮಿಂಗ್ಸು ಯಾವ ಥರ ಮಾಡ್ತಾರೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಓನರನ್ನ ಮಾತಾಡಿಸಿ ನಿಮಗೆ ತಿಳಿಸ್ಕೊಡ್ತೀವಿ. ನೀನು ಯಾವಾಗ ಬಂದಿದ್ದಲ್ಲ? ನಾನು ಒಂದು 3 ತಿಂಗಳಿಂದಗಡೆ ನಮ್ಮ ತಿಲಕ್ ಅಂತ ಹೇಳ್ಬಿಟ್ಟು ಅವ್ರ ಮದುವೆಗೆ ಬಂದಿದ್ದೆ. ಬೆಳಗ್ಗೆನೇ ಬಂದು ಟೇಸ್ಟ್ ಮಾಡಿದ್ವಿ, ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಒಂದು ಅರ್ಧ ಪಲಾವ್ ತೊಗೊಂಡು ಮತ್ತೆ ಇನ್ನೊಂದು ಅರ್ಧ ಪಲಾವ್ ತೊಗೊಂಡು 5 ವಡೆ ತಿನ್ಬಿಟ್ಟು ಹೋಗಿದ್ದೆ. ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಪಲಾವು. ಅವತ್ತಿಂದ ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ಕೊಂಡು ಬಂದು ಇವತ್ತು ವಿಡಿಯೋ ಮಾಡೋ ಒಂದು ಭಾಗ್ಯ ನಮಗೆ ಸಿಕ್ಕಿದೆ. ಸೊ ಎಲ್ಲೂ ಸ್ಕಿಪ್ ಮಾಡಿದಿರ ವಿಡಿಯೋ ನೋಡಿ. ಆಮೇಲೆ 3 ಅವರಲ್ಲಿ ಬಂದು ತಿನ್ಬಿಟ್ಟು ಹೋಗ್ಬೇಕಷ್ಟೇ. ಇಲ್ಲ ಅಂತ ಹೇಳಿದ್ರೆ ನೀವು ತುಂಬ ನಿರಾಸೆ ಆಗುತ್ತೆ. ಹೌದು, ಡಿಸಪಾಯಿಂಟ್ ಆಗುತ್ತೆ. ಸೊ ಬೇಗನೆ ಬನ್ನಿ, ಟೈಮಿಂಗ್ಸ್ ಎಲ್ಲ ಮುಂದೆ ತಿಳಿಸ್ಕೊಡ್ತೀವಿ. ಎಲ್ಲೂ ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿರಿ ಅಂತ ಕೇಳ್ಕೊಂತಾ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗುರುಗಳೇ ನಮಸ್ಕಾರ. ನಮ್ಮ ಹೆಸರು ದೇವರಾಜ್. ಹೇಳಿ ಸರ್, ಇದ್ರದ್ದು ಹಿಸ್ಟ್ರಿ ಸ್ವಲ್ಪ ಹೇಳಿ. ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಯಿತು? 52 ವರ್ಷ ಆಯಿತು ಹೋಟ್ಲ್ ಓಪನ್ ಮಾಡಿ ನಾವು. ಓಕೆ, ಏನೆಲ್ಲ ಮಾಡ್ತೀರಾ ಇಲ್ಲಿ? ಇಲ್ಲಿ ಇಡ್ಲಿ ಇತ್ತು, ವಡೆ ಇತ್ತು, ಪೂರಿ ಇತ್ತು, ಎಲ್ಲ ಇತ್ತು. ಈಗ ಏಜ್ ಆಗಿದೆ ಅಂತ ಹೇಳ್ಬಿಟ್ಟು ಭಾನುವಾರ ಮಾತ್ರ ಸ್ಪೆಷಲ್. ಅಂದರೆ ವಾರದಲ್ಲಿ ಒಂದೇ ದಿವಸ ಮಾತ್ರ. ಎಷ್ಟು ಕೆಜಿ ಮಾಡ್ತೀರಾ ಪಲಾವ್? ಸರ್ 35 kg ಹೋಗುತ್ತೆ. 35 kg. ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ತದೆ, ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ? ಬೆಳಗ್ಗೆ 7 ಗಂಟೆ ಸ್ಟಾರ್ಟ್ ಆಗುತ್ತೆ. 10 ದೇವ್ರು ಕೊಟ್ಟಂಗೆ 10-10:30 ಖಾಲಿ ಆಗುತ್ತೆ. ಎಷ್ಟು ಒಂದು ಪ್ಲೇಟ್ ಎಷ್ಟು ಸರ್? 50 ರೂಪಾಯಿ. ಅರ್ಧ ಪ್ಲೇಟು 25 ರೂಪಾಯಿ. 25 ರೂಪಾಯಿ. ಜೊತೆಗೆ ಏನು ಕೊಡ್ತೀರಾ ಇದ್ರ ಜೊತೆ? ಒಂದು ವಡೆ ಕೊಡ್ತೀವಿ, ಮೊಸರು ಬಜ್ಜಿ ಕೊಡ್ತೀವಿ, ಚಟ್ನಿ ಕೊಡ್ತೀವಿ. ಚಟ್ನಿ ಕೊಡ್ತೀರಾ? ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ಪ್ರಿಪ್ರೇಷನ್ ಎಲ್ಲ? ಸರ್ 4 ಗಂಟೆ ರಾತ್ರಿಗೆ ಬರಬೇಕು. 4 ಗಂಟೆ ರಾತ್ರಿಗೆ. ಇದರಲ್ಲಿ ಮಾಡೋದು? ಇಲ್ಲೇ ಮಾಡೋದಾ? ಇಲ್ಲೇ ಮಾಡೋದು. ಇಲ್ಲೇ ಮಾಡೋದು. ಓಕೆ, ಏನು ಈ ಹೋಟ್ಲ್ ಹೆಸರು ಏನಿದು? ಇದು ದೇವರಾಜ್ ಹೋಟ್ಲ್ ಅಂತ. ಮೊದಲಿದ್ದು ನಮ್ಮ ಶ್ರೀದೇವಿ ಮಿಲ್ಕ್ ಬಾರ್ ಅಂತಿತ್ತು. ಓಕೆ ಓಕೆ. ಶ್ರೀದೇವಿ ಟಿಫನ್ ಸೆಂಟರ್ ಅಂತ. ಓಕೆ ಓಕೆ. ಅಡ್ರೆಸ್ ಹೇಳಿ ಸರ್. ಸರ್ ಇದು BB ರಸ್ತೆ, 3ನೇ ಕ್ಲಾಸ್, ವೆಂಕಟನಹಳ್ಳಿ ರಸ್ತೆ. ಭಾನುವಾರ ಒಂದೇ ದಿವಸ ಮಾತ್ರ ಸಿಗೋದು. ಬೆಳಗ್ಗೆ 6 ಗಂಟೆಗೆ ಸಿಗುತ್ತೆ. 7 ಗಂಟೆಗೆ. ಭಾನುವಾರ 7 ಗಂಟೆ, 7ರಿಂದ 10 ಗಂಟೆ ತನಕ ಮಾತ್ರನೇ ಸಿಗೋದು. ಯಾರಾದರೂ ಈ ಚಿಕ್ಕಬಳ್ಳಾಪುರ ಸರೌಂಡಿಂಗಲ್ಲಿದ್ದರೆ ಈ ಪಲಾವನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಹೇಳಿ ಏನು ಹೇಳ್ತೀವಿ? ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಓಕೆ, ಥ್ಯಾಂಕ್ ಯು ಸರ್. ಏನೆಲ್ಲ ಬ್ಯಾಡ್ಮಿಂಟನ್ ಟೀಮಾ ನಿಮ್ದೆಲ್ಲ? ವಾಕಿಂಗು. ಪ್ರಕೃತಿ. ಓಕೆ. ಯಾವಾಗಿಂದ, ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಪಲಾವ್ ತಿನ್ನಕ್ಕೆ? ಹೇಗಿದೆ ಆವಾಗಿಂದ ಇವಾಗಿಂದ ಪಲಾವ್ ಹೇಗಿದೆ? ಪಲಾವ್ ಅವತ್ತು ಎಲ್ಲ ಒಂದೇ ಟೇಸ್ಟ್. ಮೊದಲು ಅವ್ರದ್ದು ಫುಲ್ ಫ್ಲೆಡ್ಜ್ಡ್ ಆಗಿ ಹೋಟ್ಲ್ ಇತ್ತು. ಇಡ್ಲಿ ಪಲಾವ್ ಎಲ್ಲ ಮಾಡ್ತಾ ಇದ್ರು. ಓಕೆ. ಮುಂದೆ ಅಂಗಡಿ ಮತ್ತೆ ಬಾಡಿಗೆ ಕೊಟ್ಟ ಮೇಲೆ ಅವ್ರ ಸ್ಟಾಫ್ ಎಲ್ಲ ಇರೋಲ್ಲ, ಲೇಬರ್ ಪ್ರಾಬ್ಲಮ್ ಅಂದ್ಬಿಟ್ಟು ಭಾನುವಾರ ಮಾತ್ರ ತೆಗಿತಾರೆ. ಪ್ರತಿ ಭಾನುವಾರ ಸುಮಾರು ಜನ ಪರ್ಮನೆಂಟ್ ಕಸ್ಟಮರ್ಸ್ ಇದ್ದಾರೆ. ಮನೆಗೆ ಪಾರ್ಸಲ್ಸು ಸುಮಾರು ತೊಗೊಂಡು ಹೋಗ್ತಾರೆ, ಮತ್ತು ಬಂದು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ, ಒಂದು ಯುನೀಕ್ ಟೇಸ್ಟು. ಸೊ ಹಂಗಾಗಿ ಭಾನುವಾರ ಪಲಾವ್ ಮಿಸ್ ಮಾಡಿದ್ರೆ ಏನೋ ಒಂದು ಮಿಸ್ ಆದಂಗೆ ಒಂದು ಫೀಲಿಂಗ್ ಇರುತ್ತೆ. ಅಂದರೆ ಪ್ರತಿ ಭಾನುವಾರ ನೀವೆಲ್ಲ ಪ್ರತಿ ಭಾನುವಾರ ಒಂದು ಹಾಫ್ ಪಲಾವ್. ಪಲಾವ್ ಬಗ್ಗೆ ಹೇಳಿ ಹೇಗೆ ಅಂತ. ಪಲಾವ್ ಅದೇ ದಮ್ ಪಲಾವು ಚೆನ್ನಾಗಿದೆ. ವಡೆನೂ ಅಷ್ಟೇ ಯೂನಿಕಾಗಿ ಮಾಡ್ತಾರೆ. ಸೊ ಒಂದು ಹಾಫ್ ಪಲಾವು, ಒಂದು 2 ವಡೆ ತಿಂದೋದ್ರೆ ಭಾನುವಾರ ಬೆಳಗ್ಗೆ ಸ್ಟಾರ್ಟ್ ಆದಂಗೆ ಲೆಕ್ಕ. ರೇಟ್ ವೈಸ್ ಏನು ಹೇಳ್ತೀರಾ? ರೇಟ್ ವೈಸ್ ತುಂಬ ಚೀಪು. 30 ರೂಪಾಯಿ ಹಾಫ್ ಪಲಾವು, 10 ರೂಪಾಯಿ ವಡೆ, ಒಂದು 50 ರೂಪಾಯಿ ಅಷ್ಟೇ. ಅಫೋರ್ಡಬಲ್. ಆರಾಮಾಗಿ 50 ರೂಪಾಯಿಗೆ ಹೊಟ್ಟೆ ತುಂಬಿಸ್ಕೊಂಡು ಬಿಡ್ಬೋದು ಹಂಗೆ. ಥ್ಯಾಂಕ್ ಯು. ತುಂಬೋದಕ್ಕೆ ಫ್ಲೇವರ್. ತುಂಬ ಪುಟ್ಟ ಜಾಗ. ನಿಂತ್ಕೊಂಡು ತೊಗೊಬೇಕಂದ್ರೆ ಒಂದು ಸ್ವಲ್ಪ ಸರ್ಕಸ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಜನ ನಿಂತ್ಕೊಂಡಿರ್ತಾರೆ, ಹೋಗ್ಬಿಟ್ಟು ಮುಂದೆ ಈಸ್ಕೊಬೇಕು. ಸತ್ಯ ಹೆಂಗಿದೆ? ನನಗೆ ಆ ರೈಸ್ ಕ್ವಾಲಿಟಿ ನೋಡ್ತಾ ಇದ್ರೇ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಇಷ್ಟು ಚಿಕ್ಕ ಜಾಗದಲ್ಲಿ ಘಮ ಘಮ ಅಂತ ಇದೆ ಒಂದು ಪಲಾವು. ಸೊ ವೆಜ್ ಲವರ್ಸ್ಗಂತೂ ಒಂದು ಪ್ಯಾರಡೈಸ್ ಅಂತಲೇ ಹೇಳ್ಬೋದು. ಅನ್ನ ತೋರಿಸ್ಬಿಡೋಣ. ರೈಸು ನಿನ್ನ ಇಷ್ಟವಾದ ಡಬಲ್ ಬೀನ್ಸ್ ಎಲ್ಲ ಹಾಕಿದ್ದಾರೆ. ಬನ್ನಿ ಹತ್ರ ಪಲಾವ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮ್ಗೆ. ಈ ಪಲಾವ್ ಟೆಕ್ಸ್ಚರ್ ನೋಡ್ತಾ ಇದ್ರೆ ಗೊತ್ತಾಗ್ಬೋದು. ನೋಡ್ರಿ, ಡಬಲ್ ಬೀನ್ಸು ತುಂಬ ಕಡಿಮೆ ಪಲಾವ್ ಯೂಸ್ ಮಾಡೋದು. ನೋಡಿ, ಡಬಲ್ ಬೀನ್ಸು, ಬಟಾಣಿ, ಕ್ಯಾರೆಟು, ನೋಡಿ ಆ ಸೋಂಪು ಆಗಿರ್ಬೋದು, ಎಲ್ಲ ಯಾವ ಥರ ಇದೆ ನೋಡಿ. ಅದು
ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ. ಅದಾದಮೇಲೆ ಈ ಉದ್ದಿನವಡೆನೂ ಅಷ್ಟೇ 10 ರೂಪಾಯಿಗೆ ಇಷ್ಟು ದೊಡ್ಡ ಉದ್ದಿನವಡೆ ಕೊಡ್ತಾರೆ. ಇದು ಆಫ್ ತೊಗೊಂಡಿದ್ರಿ, ಆಫ್ಗೆ 25ರಿಂದ 30 ರೂಪಾಯಿನ ಹೇಳ್ತಿದ್ವಿ. ಸೊ ಫುಲ್ ಪ್ಲೇಟ್ ತೊಗೊಂಡ್ರೆ ಬರೀ 50 ರೂಪಾಯಿ ಅಂತಾನೆ. ಮೊಸರು ಬಜ್ಜಿನೂ ಅಷ್ಟೇ ನೋಡಿ, ಬರೀ ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿ ಆ ಮೊಸರು ಹಾಕಿ ಯಾವ ಥರ ಇದೆ ಅಂತ. ನಾನು ಚಟ್ನಿ ಹಾಕ್ಕೊಂಡಿದ್ದೀನಿ, ಬಟ್ ಸ್ಪೆಷಾಲಿಟಿ ಏನು ಗೊತ್ತಾ, ಈ ರೈಸ್ನಲ್ಲಿ ಆ ಮಾಯ್ಶ್ಚರ್ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ದಮ್ ಹಾಕಿ ಮಾಡುವಂಥ ಒಂದು ಪಲಾವ್ ಅಂತ. ಮೇಕಿಂಗ್ ಪ್ರಾಸೆಸ್ ಸಾಧ್ಯ ಆದರೆ ಮುಂದೆ ಯಾವತ್ತಾದ್ರು ಬಂದು ಕ್ಯಾಪ್ಚರ್ ಮಾಡೋಣ. ಫಸ್ಟು ಪಲಾವ್ ಒಂದು ತುತ್ತು ವಿತೌಟ್ ಚಟ್ನಿ ತೊಗೊಂಡು ಟ್ರೈ ಮಾಡಿಬಿಡ್ತೇನೆ. ಮದುವೆ ಮನೆಗಳಲ್ಲಿ ಬರೆಸ್ತಾರಲ್ಲ ಪಲಾವ್, ಅಲ್ಟಿಮೇಟ್. ಅದಕ್ಕಿಂತಲೂ ಒಂದು ಸ್ವಲ್ಪ ಹೆಚ್ಚು ಇದೆ. ಒಳ್ಳೆ ಪದಾರ್ಥಗಳು ಹಾಕಿ, ನಾನಾ ರೀತಿಯಾದ ತರಕಾರಿಗಳು ಹಾಕಿ ಸಕ್ಕತ್ತಾಗಿ ಮಾಡಿದ್ದಾರೆ. ನೀನು ಹೇಳ್ತಾ ಇದ್ದಕ್ಕೂ ನಿನ್ನ ಒಂದು ವರ್ಣನೆಗೂ ಇದು ಮ್ಯಾಚ್ ಆಗ್ತಾ ಇದೆ ಪಲಾವು. ಸೊ ವಾರದಲ್ಲಿ ಒಂದೇ ದಿನ ಸಿಗೋವಂಥ ಪಲಾವ್ ಇದು. ಬರೀ 3 ಅವರ್ ಅಷ್ಟೇ. 3 ಅವರ್. 3 ಅವರ್ಗೆ 35 kg ಪಲಾವ್ ಧೂಳಾಗ್ಬಿಡ್ತದೆ. ಏನಂತ ಹೇಳಿದ್ರೆ ಜನನ ಹಂಗೆ ಇದ್ದಾರೆ, ಸಿಕ್ಕಾಪಟ್ಟೆ ಪಾರ್ಸಲ್ಲು ಪಟ್ನ ಕಟ್ಟಿ ಕಳ್ಸಿಗೆ ಅನಿಸ್ತಾ ಇದ್ದಾರೆ 1 by 1. ಜನನೂ ಅಷ್ಟೇ ಹಾಫು ಫುಲ್ಲು ಅಂತ ಹೇಳ್ಬಿಟ್ಟು ಕೂತ್ಕೊಂಡು ರೋಡಲ್ಲೇ ಕೂತ್ಕೊಂಡು ತಿಂತಾ ಇದ್ದಾರೆ. ಹೌದು, ಮಿನಿಮಮ್ ಒಂದು 5 ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದಾರೆ. ವಡೆನೂ ಅಷ್ಟೇ ತುಂಬ ಚೆನ್ನಾಗಿದೆ ಸರ್. ಓಹೋ, ಬರೀ ಇಬ್ಬರೇ ಮಾಡೋದು. ಒಂದು ಪುಟ್ಟ ಅಂಗಡಿ, ಮೊದಲು ತುಂಬ ದೊಡ್ಡದಾಗಿತ್ತಂತೆ ಇದು. ಇಡ್ಲಿ ಎಲ್ಲ ಮಾಡ್ತಿದ್ರಂತೆ, ಕ್ರಮೇಣವಾಗಿ ಈಗ ಸ್ವಲ್ಪ ಒಬ್ಬರೇ ಇರೋದಕ್ಕೋಸ್ಕರ ಬರೀ ಪಲಾವು ಮತ್ತು ಉದ್ದಿನವಡೆ ಮಾತ್ರನೇ ಸಿಗೋದೀಗ. ರೈಸ್ ಅಂತೂ ಅದ್ಭುತವಾದ ಒಂದು ಪಲಾವ್ ಇದು, ಧೂಳ್ದು ಮಕಾಲ. ಸೂಪರ್. ಯಾರಾದರೂ ಟ್ರಾವೆಲ್ ಮಾಡ್ತಾ ಇದ್ದರೆ ಸ್ವಲ್ಪ ಡಿವಿಯೇಷನ್ ಇದೆ, ಬನ್ನಿ. ಒಂದು 3 ಅವರ್ ಸಿಗುತ್ತೆ ಅಷ್ಟೇ ಈ ಪಲಾವು. ಕ್ಲಾಸಿಕ್ ಟೇಸ್ಟ್, ಧೂಳ್ದು ಮಕ. ನಿಜವಾಗ್ಲೂ ಒಂದೊಂದು 50 ರೂಪಾಯಿಗೆ ಫುಲ್ ಪ್ಲೇಟ್ ತುಂಬ ಬರ್ತಂದ್ರೆ ಹೊಟ್ಟೆ ತುಂಬ ಹೋಗುತ್ತೆ ಇದು. ಹೌದು, ನಾನು ನೀನು ಹೇಳ್ತಾ ಇದಕ್ಕೆ ಹುಡ್ಕೊಂಡ್ ಬಂದಿದ್ದಕ್ಕೂ ಭಯ ಪಟ್ಕೊಂಡು ಬಂದ್ವಿ ಖಾಲಿ ಆಗೋಗಿರುತ್ತೆ ಅಂತ. ಆಲ್ಮೋಸ್ಟ್ ಖಾಲಿ ಈಗ. ಹೌದು, ಶೂಟ್ ಮಾಡೋ ಅಷ್ಟೊತ್ತಿಗೆ ಅರ್ಧ ಪಾತ್ರೆ ಹಾಗೆ ಖಾಲಿ ಆಗ್ಬಿಡ್ತದೆ. ಇನ್ನೇನು ಒಂದು 10 ನಿಮಿಷಕ್ಕೆಲ್ಲ ಖಾಲಿ ಆಗ್ಬಿಡುತ್ತೆ. ಬಾ, ಸೂಪರ್ ಗುರು. ಏನು ಹೇಳ್ತೀಯ? ಸೂಪರ್. 55 ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇರುತ್ತೆ. ಸಾಮಾನ್ಯ ಅಲ್ಲ ಗುರು. ಅದೇ ಭಾನುವಾರ ಒಂದೇ ದಿವಸ ನಂಗೆ ಈ ವಡೆ ನೆನ್ಸ್ಕೊಂತಾರೆ ಯಾವ ಥರ ಅನಿಸ್ತಾ ಇದೆ ಅಂದರೆ, ಬೆಂಗಳೂರಿನಲ್ಲಿ ಒಂದು ಕಡೆ ಬ್ರೆಡ್ ಹಾಕಿ ಪಲಾವ್ ಕೊಡ್ತಾರೆ, ಆ ಥರ ಒಂದು ಬ್ರೆಡ್ ಫೀಲಿಂಗ್ ಕೊಡ್ತಾ ಇದೆ ಈ ಉದ್ದಿನ ವಡೆ ಜೊತೆನಲ್ಲಿ ಪಲಾವ್ ತಿಂತಾ ಇದೆ. ಕ್ರಿಸ್ಪಿನೆಸ್ ನೋಡು ಯಾವ ಥರ. ಹೌದು, ಅಲ್ಲಿ ಬ್ರೆಡ್ಡು ಇಲ್ಲಿ ವಡೆ ಒಳ್ಳೆ ಕಾಂಬಿನೇಷನು. ಸೂಪರ್. ನಾವು ಒಂದು ಮದುವೆಗೆ ಬಂದಿದ್ವಿ ಒಂದು 3 ತಿಂಗಳ ಹಿಂದೆಗಡೆ. ಆ ಮದುವೆಗೆ ಬಂದಾಗ ಫ್ರೆಂಡ್ಸ್ ಎಲ್ಲ ಓಟ್ ಹುಡ್ಕೊಂಡು ಬರ್ತಾ ಇದ್ವಿ. ಈ ಒಂದು ಜಾಗ ಒಂದು ಕಳೆ ಕಾಣಿಸ್ತು ನಮಗೆ. ತಿಂದಾದ್ಮೇಲೆ ಅರ್ಧ ಪ್ಲೇಟ್ ಹಾಕ್ಸ್ಕೊಂಡು ಇನ್ನೂ 2 ಅರ್ಧ ಪ್ಲೇಟ್ ತಿಂದು ನಮ್ಮ ಹುಡುಗರೆಲ್ಲ ಅಷ್ಟು ಚೆನ್ನಾಗಿದೆ ಅಂತ. ಇವಾಗಲೂ ಸಹ ಈ ಪಲಾವ್ ಬಗ್ಗೆ ನಮ್ಮೂರಲ್ಲೇ ನಮ್ಮ ಫ್ರೆಂಡ್ಸ್ ಮಾತಾಡ್ತಾರೆ. ಇದು ಈ ಜಾಗ ಬಂದು ಹುಡ್ಕೊಂಡ್ಬಂದು ತಿನ್ನೋ ಥರ ಒಂದು ಜಾಗ ಬರ್ತಿದೆ. ಬನ್ನಿ, ಇವತ್ತಾದ್ರು ಚಿಕ್ಕಬಳ್ಳಾಪುರ ಸೈಡು ನೀವು ಇವತ್ತಾದ್ರು ಭಾನುವಾರ ಟ್ರಾವೆಲ್ ಮಾಡ್ತಾ ಇದ್ದಾರೆ ಇದಕ್ಕೆ ಅಂತ ಬನ್ನಿ. ಅಪ್ಸೆಟ್ ಎಂದು ಆಗಲ್ಲ, ಸಕ್ಕತ್ತಾಗಿದೆ. ಸೂಪರ್ ಜಾಗ, ಫಸ್ಟ್ ವಿಸಿಟ್ ಪ್ಲೇಸು. ಹಾಂ, ಯಾಕಂದರೆ ಪಲಾವ್ನ ನೀವು ನೋಡಿದ ತಕ್ಷಣ, ಕಣ್ಣಲ್ಲಿ ನೋಡಿದ ತಕ್ಷಣ ಇಷ್ಟ ಆಗ್ಬಿಡುತ್ತೆ. ಯಾಕಂದರೆ ಆ ಟೆಕ್ಸ್ಚರು, ಆ ಪಲಾವ್ ಆ ರೀತಿ, ಹೌದು, ಆ ಥರ ಇರುತ್ತೆ ಇದು. ಸೊ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮಗಂತೂ. ಸತ್ಯ ಇನ್ನೇನು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತಿದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನಿಮಗೋಸ್ಕರನೇ ವೀಡಿಯೋಸ್ ಮಾಡ್ತಾ ಇರೋದು. ಸಾಕಷ್ಟು ಜಾಗನ ಹುಡುಕಿ ರಿಸರ್ಚ್ ಮಾಡಿ 1-2 ಸರಿ ಟೇಸ್ಟ್ ಮಾಡಿ ಆಮೇಲೆ ನಿಮ್ಗೆ ರೆಕಮೆಂಡ್ ಮಾಡ್ತಾ ಇರೋದು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಒಂದು ಪರಿಶ್ರಮಕ್ಕೆ. ಹೌದು, ಈ ಹೋಟ್ಲಿಗೂ ಹಾಗೆ ಸ್ವಲ್ಪ ನಿಮ್ಮ ಕಡೆಯಿಂದ ಸ್ವಲ್ಪ ಸಪೋರ್ಟ್ ಬೇಕು. ಹೌದು. ಸೊ ಭಾನುವಾರ ಬಂದು ಈ ಕಡೆ ಮಿಸ್ ಮಾಡಿದಿರ ವಿಸಿಟ್ ಮಾಡಿ, ಒಳ್ಳೆ ಪಲಾವ್ ತಿನ್ಕೊಂಡು ವಡೆ ಜೊತೆಯಲ್ಲಿ ಇಲ್ಲಿಂದ ಹೊರಡ್ಬೋದು, ನಿಮ್ಮ ಟ್ರಾವೆಲ್ನ ಸಾಗಿಸ್ಬೋದು. ಸೊ ಇಷ್ಟು ಹೇಳ್ತಾ ಏನು ಮಾಡಬೇಕು, ವಿಡಿಯೋ ಮುಗಿಸೋಣ. ಹೌದು, ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ನೋಡ್ತಾ ಇರಿ. ನಮಸ್ಕಾರ.